ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಗಣಪತಿ ತಂದಾರ್ರಿ. ಮೊಹಮ್ಮದ್ ರೋಷನ್ ಅವರು ಮುಸಲ್ಮಾನರಿದ್ದರು ಗಣಪತಿ ತಂದಾರ್ರಿ. ಮುಸಲ್ಮಾನ ಗಣಪತಿ ತರಬಾರ್ದಂತೈತೇನ್ರಿ? ತರಬೇಕಂತೈತಿ. ಯಾವ ಧರ್ಮದವರು ಇದ್ದರೂ ಸಹಿತ ಯಾವುದೇ ಧರ್ಮದ ಪೂಜೆ ಪುನಸ್ಕಾರದಲ್ಲಿ ಯಾವ ಧರ್ಮದವರು ಭಾಗಿಯಾಗ್ತಾರ ಅಲ್ಲಿ ಭಾವ್ಯತೆಯ ಸಂಕೇತ ಸಾರ್ತಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಈ ಮೊಹಮ್ಮದ್ ರೋಷನ್ ಕರ್ನಾಟಕ ರಾಜ್ಯಾದ್ಯಂತ ಈ ಜಿಲ್ಲಾಧಿಕಾರಿಯ ಹೆಸರು ಟ್ರೋಲ್ ಆಗತೈತ್ರಿ. ಎಲ್ಲಿ ನೋಡಿದಲ್ಲಿ ವೈರಲ್ ಆಗತೈತಿ. ಈ ಮೊಹಮ್ಮದ್ ರೋಷನ್ ಬೆಳಗಾವಿ ಜಿಲ್ಲೆಗೆ ಬಂದ ತಕ್ಷಣ ಅನೇಕ ತಾಲೂಕುಗಳಲ್ಲಿ ಅಡ್ಡಾಡಿ ಫ್ಲಡ್ಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿ ಆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಟ್ಟಂಥ ಮೊಹಮ್ಮದ್ ರೋಷನ್ ಅವರ ಧರ್ಮಪತ್ನಿ ಅಂಕಿತಾ ಶರ್ಮಾ, ಮಗು ಅಯಾನ್ ಸಹಿತ ಎಷ್ಟೊಂದು ವಿಜೃಂಭಣೆಯಿಂದ ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಪೂಜೆ ಪುನಸ್ಕಾರದೊಂದಿಗೆ ಶ್ರದ್ಧಾ ಭಕ್ತಿಯೊಂದಿಗೆ ಇವತ್ತು ಮೊಹಮ್ಮದ್ ರೋಷನ್ ಭಾವ್ಯತೆ ಮೆರೆದಂಥ ಇವತ್ತು ಜಿಲ್ಲಾಧಿಕಾರಿ ಅಂದರೆ ಮೊಹಮ್ಮದ್ ರೋಷನ್ ಅವರು ಎಲ್ಲ ಜಾತಿ ಧರ್ಮದವ್ರ ಜೊತೆ ಹೆಂಗೆ ಬೆರೆತಿರ್ಬೇಕನ್ನುವ ಒಂದು ಸಂದೇಶ ಸಾರಿದಂಥ ದಿಟ್ಟ ಸಣ್ಣ ವಯಸ್ಸಿನ ಜಿಲ್ಲಾಧಿಕಾರಿ. ಈ ಮೊಹಮ್ಮದ್ ರೋಷನ್ ಪ್ರೇರಣೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜನರಿಗೂ, ಭಾರತದ ದೇಶದ ಎಲ್ಲ ಪ್ರಜೆಗಳಿಗೂ ಸಹಿತ ಅನ್ವಯ ಆಗಬೇಕು. ಯಾಕಂದರೆ ಇವತ್ತು ನಾವು ನೋಡ್ತೀವಿ ನೋಡ್ರಿ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜಯಂತಿ ಬಂದಾಗ ಮಾತ್ರ ಮುಸಲ್ಮಾನರು ಅಷ್ಟೇ ಇರ್ತಾರೆ. ಮಹಾವೀರ್ ಅವರ ಜಯಂತಿ ಇದ್ದಾಗ ಕೇವಲ ಜೈನರು ಮಾತ್ರ ಇರ್ತಾರೆ. ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡುವಾಗ ಕ್ರಿಶ್ಚಿಯನ್ರು ಮಾತ್ರ ಇರ್ತಾರೆ. ಬಸವ ಜಯಂತಿ ಮಾಡುವಾಗ ಕೇವಲ ಲಿಂಗಾಯತರು ಮಾತ್ರ ಇರ್ತಾರೆ. ಅಂಬೇಡ್ಕರ್ ಜಯಂತಿ ದಿವಸ ಇವತ್ತು ಪರಿಶಿಷ್ಟ ಜಾತಿಯವರು ಮಾತ್ರ ಇರ್ತಾರೆ. ಇವೆಲ್ಲ ತೊಡೆದು ಹಾಕುವ ಸಲುವಾಗಿ ಇವತ್ತು ಎಲ್ಲ ಧರ್ಮದವರು ಕೂಡಿ ಎಲ್ಲ ಜಯಂತಿಗಳಲ್ಲಿ ಭಾಗಿಯಾದರೆ ಮಾತ್ರ ಇವತ್ತು ಭಾವೈಕ್ಯತೆ ಸಾರ್ತೈತಲ್ರಿ. ಇದಕ್ಕೆ ಉದಾಹರಣೆ ಇವತ್ತು DC ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ. ಇವತ್ತು ಭಾಳ ಸ್ವಾರಸ್ಯಕರ ಒಂದು 2 ನಿಮಿಷದ ಕತೆ ಐತಿ. ಆ ಕತೆ ಭಾಳ ಕೂಲಂಕುಷವಾಗಿ ಐತಿ. ಅದನ್ನು ಕೇಳ್ರಿ, ಅನ್ವಯ ಮಾಡ್ಕೋರಿ. ಇವತ್ತು ಮೊಹಮ್ಮದ್ ರೋಷನ್ ಮಾಡಿದಂಥ ಜಿಲ್ಲಾಧಿಕಾರಿ ಕಾರ್ಯ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಮಾಡಬೇಕು. ಎಲ್ಲ ಮುಸಲ್ಮಾನ ಮುಖಂಡರು ಮಾಡಬೇಕು, ಹಿಂದೂ ಧರ್ಮದ ಮುಖಂಡರು ಮಾಡಬೇಕು. ಎಲ್ಲರೂ ಕೂಡಿ ಇವತ್ತು ಎಲ್ಲ ಮಹಾತ್ಮರ ಜಯಂತಿಯನ್ನು ಸಮಪೋಯಾಗಿ ಎಲ್ಲ ಸಮುದಾಯದವರು ಕೂಡಿ ಆಚರಣೆ ಮಾಡಿದರೆ ಮಾತ್ರ ಇವತ್ತು ಭಾವನಾತ್ಮಕ ಸಂಬಂಧಗಳ ಬೆಸೆಯುವ ದಾರಿ ಆಗತೈತಿ. ಅದರ ಸಲುವಾಗಿ ಇವತ್ತೊಂದು ಸಣ್ಣ ಕತೆ ಹೇಳ್ತೇನೆ ಕೇಳ್ರಿ. ಒಬ್ಬನಿಗೆ ₹1 ಕೋಟಿ ಲಾಟ್ರಿ ಹತ್ತೈತಿ. ಭಾಳ ಚಂದ ಐತಿ ಕತೆ, ಭಾಳ ಕೂಲಂಕುಷವಾಗಿ ಕೇಳ್ರಿ. ₹1 ಕೋಟಿ ಲಾಟ್ರಿ ಹತ್ತಿದ ತಕ್ಷಣ ಆ ಮನುಷ್ಯ ಮಹಾತ್ಮ ಏನು ವಿಚಾರ ಮಾಡ್ತಾನ, ನಾನು ಈ ₹1 ಕೋಟಿ ಎಲ್ಲ ಧರ್ಮದವರು ಜಾತಿಯವರು ಒಂದೇ ಸ್ಥಳದಲ್ಲಿ ಕೂಡಬೇಕು, ಇದೇ ನನ್ನ ಆಸೆ. ಈ ₹1 ಕೋಟಿ ನಾನು ಅದಕ್ಕೆ ವಿನಿಯೋಗಿಸುತ್ತೇನೆ ಅಂಥೇಳಿ ಒಂದು ಚಂದಾದ ಬೃಹತ್ತಾದ ಒಂದು ಶಾಂತಿಯ ತಾಣವಾದ ಒಂದು ಮಂದಿರ ಕಟ್ಟಿಸ್ತಾನೆ. ಭಾಳ ಚಂದ ಐತಿ, ಕೇಳ್ಕೊತ ಹೋಗ್ರಿ. ಹಂಗೆ ಸ್ಕಿಪ್ ಮಾಡ್ಕೊತ ಹೋಗ್ಬೇಡ್ರಿ. ಸ್ಟೋರಿ ಕೇಳ್ಕೊತ ಹೋಗ್ರಿ, ಲೈಕ್ ಶೇರ್ ಮಾಡ್ಕೊತ ಹೋಗ್ರಿ. ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಖಡಕ ಜವಾರಿ ಕಾಕ ಏನು ಸಂದೇಶ ಹೇಳ್ತಾನೆ ಅನ್ನೋದು ಆ ಒಂದು ತಾಣವಾದ ಶಾಂತಿಯ ಮಂದಿರ ಕಟ್ತಾನ. ಮಂದಿರ ಕಟ್ಟಿದ ತಕ್ಷಣ, ಉದ್ಘಾಟನೆ ಆದ ತಕ್ಷಣ ನೋಡ್ತಾನೆ ಯಾರ್ಯಾರು ಬರ್ತಾರೆ, ಯಾವ ಜಾತಿಯವರು ಬರ್ತಾರೆ ಅಂತೇಳಿ. ಅಲ್ಲಿ ಕೇವಲ ಹಿಂದೂಗಳು ಮಾತ್ರ ಬರ್ತಾರೆ. ಮತ್ತು ವಿಚಾರ ಮಾಡ್ತಾನೆ, ಏನಪ್ಪ ನಾನು ಎಲ್ಲರನ್ನೂ ಕೂಡಿಸೋ ಸಲುವಾಗಿ ಇವತ್ತು ಒಂದು ಮಂದಿರ ಕಟ್ಟಿದ್ನಿ, ಆದರೆ ಹಿಂದೂಗಳ ಮಾತ್ರ ಬರಾಕತ್ತಾರ. ಅದರ ಸಲುವಾಗಿ ಮತ್ತೊಂದು ಆಲೋಚನೆ ಮಾಡ್ತಾನ. ಅಲ್ಲಿ ಒಂದು ದರ್ಗಾ ಟೈಪ್ ಒಂದು ಮಸೀದಿ ಕಟ್ತಾನೆ. ದರ್ಗಾ ಮಸೀದಿ ಕಟ್ಟಿದ ತಕ್ಷಣ ಅಲ್ಲಿ ನೋಡ್ತಾನೆ ಹೋಗಿ ಬೆಳಿಗ್ಗೆ, ಅಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಬರಾಕತ್ತರು. ಇದು ಯಪ್ಪ ಏನಿದು, ಇಲ್ಲಿ ಕೇವಲ ಮುಸಲ್ಮಾನರ ಬರಾಕತ್ತಾರ, ನಾ ಎಲ್ಲರನ್ನೂ ಕೂಡಿಸೋ ವಿಚಾರ ಮಾಡಿದ್ನಿ. ಅದರ ಸಲುವಾಗಿ ಒಂದು ಏನು ಮಾಡ್ತಾನೆ, ಒಂದು ಚರ್ಚ್ ಕಟ್ತಾನೆ. ಚರ್ಚ್ ಕಟ್ಟಿದ ತಕ್ಷಣ ನೋಡ್ತಾನೆ ಅಲ್ಲಿ ಬೆಳಿಗ್ಗೆ ಎಲ್ಲರೂ ಪ್ರಾರ್ಥನೆಗೆ ಕ್ರಿಶ್ಚಿಯನ್ರು ಮಾತ್ರ ಬರಾಕತ್ತರು. ಇಲ್ಲಿ ಹಿಂದೂಗಳು ಮಂದಿರಕ್ಕೆ ಹೊಂಟರು, ದರ್ಗಾ ಮತ್ತು ಮಸೀದಿಗೆ ಮುಸಲ್ಮಾನರು ಹೊಂಟರು, ಇದು ಚರ್ಚ್ಗೆ ಕ್ರಿಶ್ಚಿಯನ್ರು ಹೊಂಟರು. ಆವಾಗ ಏನು ಮಾಡಬೇಕಂತ ವಿಚಾರ ಮಾಡ್ತಾನೆ ನೋಡ್ರಿ. ಎಷ್ಟು ನಾನು ಒಕ್ಕಟ್ಟಾಗಿ ಕೂಡಿಸಿ ಇವ್ರನ್ನ ಪ್ರಯತ್ನ ಮಾಡಿ ನೋಡಿದ್ದೀನಿ. ಸರ್ವಧರ್ಮದವರು ಒಂದೇ ವೇದಿಕೆ ಮೇಲೆ ಬರಬೇಕು, ಒಂದೇ
ಆಚರಣೆಯಲ್ಲಿ ಬರಬೇಕು ಅನ್ನುವ ವಿಚಾರವನ್ನು ತಲೆಯಾಗ ಬಂದಾಗ ಆ ರೀತಿ ಮಾಡಿ ನೋಡ್ತಾನ. ಅದಕ್ಕೆ 20 ಲಕ್ಷ 60 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನ. ಉಳಿದದ್ದು 40 ಲಕ್ಷ ರೂಪಾಯಿ ಉಳಿತಾವೆ. ಇನ್ನು ಯಾಕೆ ಕೂಡುವಾರ ಇವ್ರು ಅಂತೇಳಿ ಒಂದು ವಿಚಾರ ಮಾಡಿ ರಾತ್ರಿ ಮಲಗ್ತಾನ. ಅವಾಗೊಂದು ವಿಚಾರ ಹೊಳಿತೈತಿ. ಬೆಳಗ್ಗೆ ಹೋಗಿ ಏನು ಮಾಡ್ತಾನೆ ರೀ, ಉಳಿದಿದ್ದ 40 ಲಕ್ಷ ರೂಪಾಯಿಲೇ 1 ಲಕ್ಷದ್ದು 40 ಶೌಚಾಲಯಗಳನ್ನು ಕಟ್ಟಿಸಿ ಬಿಡ್ತಾನೆ. ಬಹಳ ಸ್ವಚ್ಛ ಮತ್ತು ದಕ್ಷ ಶಿಸ್ತಿನ ಶೌಚಾಲಯಗಳ ಕಟ್ತಾನೆ. ಆ ಶೌಚಾಲಯಗಳ ಕಟ್ಟಿ ಬೆಳಿಗ್ಗೆ ನೋಡ್ತಾನೆ, ಅಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಅನ್ನದೇ ಎಷ್ಟೊಂದು ಪ್ರೀತಿ ಸೌಹಾರ್ದತೆಯಿಂದ ನೀವು ಹೋಗಿ ಬರ್ರಿ, ನಾವು ಹೋಗಿ ಬರ್ತೀವಿ, ನಿಮ್ಮದಾದ ಮೇಲೆ ನಾವು ಹೋಗ್ತೀವಿ ಅಂಥೇಳಿ ಅದನ್ನು ಮಾತಾಡುವ ಶೈಲಿ ನೋಡಿದಾಗ ಅವನು ವಿಚಾರ ಮಾಡ್ತಾನೆ, ಎಷ್ಟೊಂದು ಒಳ್ಳೆಯ ಧರ್ಮದ ಒಂದು ಸ್ಥಾನಗಳನ್ನು ಕಟ್ಟಿನಿ, ಅಲ್ಲಿ ನೀವು ಕೂಡಲಿಲ್ಲ. ಆದರೆ ಇದು ಶೌಚಾಲಯ ಕಟ್ಟಿದ್ನಿ, ಶೌಚಾಲಯದಲ್ಲಿ ನಿಮಗೆ ಯಾವುದು ಜಾತಿ ಧರ್ಮ ಬರಲಿಲ್ಲ. ಹಿಂದೂ ಗುಡಿ ಕಟ್ಟಿದ ತಕ್ಷಣ ಹಿಂದೂಗಳೇ ಅಷ್ಟೇ ಹೋದ್ರಿ, ಮುಸಲ್ಮಾನರ ಮಸೀದಿ ದರ್ಗಾ ಕಟ್ಟಿದ ಮೇಲೆ ಮುಸಲ್ಮಾನರು ಮಾತ್ರ ಹೋದ್ರಿ, ಕ್ರಿಶ್ಚಿಯನ್ರದ್ದು ಒಂದು ಚರ್ಚ್ ಕಟ್ಟಿದರೆ ಕ್ರಿಶ್ಚಿಯನ್ರು ಮಾತ್ರ ಹೋದ್ರಿ. ಆದರೆ ಶೌಚಾಲಯ ಕಟ್ಟಿದಾಗ ಅಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಲ್ಲದೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತೆಮಿಗೆ ಹಿಡ್ಕೊಂಡು ನೀ ಹೋಗು ನಾ ಹೋಗು ಅಂತೇಳಿ ಸೌಹಾರ್ದತೆ ಮೆರೆದದ್ದು ನೋಡಿದರೆ ವಿಚಾರ ಮಾಡ್ತಾನೆ, ಇಂಥ ಕೆಟ್ಟ ಒಂದು ಶೌಚಾಲಯಕ್ಕೆ ನೀವು ಒಂದಾಗ್ತೀರಿ, ಆದರೆ ಧರ್ಮಕ್ಕೆ ನೀವು ಒಂದಾಗೋದಿಲ್ಲ ಅಂಥೇಳಿ ವಿಚಾರ ಮಾಡ್ತಾನೆ. ಇದು ಒಂದು ಕಥೆ ಐತಿ. ಈ ಕಥೆಯಿಂದ ನಮಗೆ ಏನು ಪ್ರೇರಣೆ ಸಿಗ್ತೈತಿ ಅಂದರೆ, ಇವತ್ತು ಯಾವುದೇ ಜಾತಿ ಧರ್ಮದವನು ಇರಲಿ, ಅವನು ಎಲ್ಲ ಧರ್ಮವನ್ನು ಗೌರವಿಸಬೇಕು. ಎಲ್ಲ ಧರ್ಮದ ಆಚರಣೆ ಮಾಡಿದರೆ ಮಾತ್ರ ಹಿಂದೂ ಮುಸ್ಲಿಂ ಕೋಮದ್ವೇಷ ಬರುವುದಿಲ್ಲ. ಇವತ್ತು ಮೊಹಮ್ಮದ್ ರೋಷನ್ ಗಣಪತಿ ತಂದಿರಬಹುದು ಜಿಲ್ಲಾಧಿಕಾರಿಯಾಗಿ, ಅದೇ ಒಂದು ಅಂಜುಮನ್ದವರು ಸಹಿತ ಗಣಪತಿ ತರಬಹುದು. ಅದೇ ಹಿಂದೂ ಬಾಂಧವರು ಇದೇ ಮೊಹಮ್ಮದ್ ಪೈಗಂಬರರ ಜನ್ಮದಿನೋತ್ಸವದಲ್ಲಿ ಎಷ್ಟೊಂದು ಖುಷಿಯಾಗಿ ಭಾಗಿಯಾದ್ರೆ, ಅದೇ ಕ್ರಿಸ್ಮಸ್ದಲ್ಲಿ ಸೌಹಾರ್ದತೆಯಿಂದ ಭಾಗಿಯಾದರೆ, ಇದೀಗ ಮೈದಾನಗಳಲ್ಲಿ ಪ್ರಾರ್ಥನೆ ಮುಖಾಂತರ ಎಲ್ಲ ಜಾತಿ ಧರ್ಮದವರು 5 ನಿಮಿಷ ಆ ದೇವರ ಪ್ರಾರ್ಥನೆಯಲ್ಲಿ ಕೂಡಿದರೆ ಯಾವುದು ಜಾತಿ ಧರ್ಮ ಜಗಳ ಬರ್ತೈತ್ರಿ? ಹೆಂಗೆ ಅನಿಸ್ತೈತಿ ಈ ಕತೆ? ಈ ಮೊಹಮ್ಮದ್ ರೋಷನ್ ತನ್ನ ಧರ್ಮಪತ್ನಿ ಅಂಕಿತಾ ಶರ್ಮಾ ಮಗ ಅಯ್ಯಾನ ಜೊತೆ ಗಣಪತಿ ಉತ್ಸವ ಮಾಡಿದ ದೃಶ್ಯ ಸಹಿತ ಹಾಕಾಕತ್ತೀನಿ. ಈ ಕಥೆಯಿಂದ ನಿಮಗೆ ಹೆಂಗೆ ಅನಿಸ್ತೈತಿ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.